ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿಂಗ್ಯಾಕಿಲಿ ಕೆಲ್ಸ ಇಲ್ಲ, ನಾನ್ ನೋಡ್ಕೋತೀನಿ ಬಿಡು. ವಸು ಹೊತ್ತಿಗೆ ನನ್ಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ, ನಾನು ಇಷ್ಟು ಚಿಕ್ಕ ಹೆಲ್ಪ್ ಮಾಡಬಾರ್ದ? ಹೌದು ಅಖಿಲ್, ಹೇಗಾದ್ರೂ ಮಾಡಿ ಈ 2 ವಾರದಲ್ಲಿ 50,000 ಸಂಪಾದನೆ ಮಾಡ್ಬೇಕು. ಖಂಡಿತ ಸಂಪಾದನೆ ಮಾಡ್ತೀನಿ ದೊಡ್ಡಮ್ಮ. ಸ್ಟೂಡೆಂಟ್ಸು ತಪ್ಪದೆ ಬರ್ತಾರೆ. ಯಾರು ಬಂದಿಲ್ವಲ್ಲ ಅಕ್ಕ? ಮಕ್ಕಳನ್ನ ಕರ್ಕೊಂಡ್ ಬರ್ತೀವಿ ಅಂತ ಪೇರೆಂಟ್ಸ್ ಫೋನ್ ಮಾಡಿ ತುಂಬಾ ಹೊತ್ತಾಯ್ತು, ಇನ್ನು ಒಬ್ರು ಬಂದಿಲ್ವಲ್ಲ. ಭಯ ಪಡ್ಬೇಡ ವಸು, ಬರ್ತಾರೆ. ಡೋಂಟ್ ವರಿ ಅದ್ಕೆ, ಗೆಲುವು ನಿಮ್ದೇ. ನಾನ್ ಹೇಳಿಲ್ವಾ ಯಾರು ಬಂದಿಲ್ಲ ಅಂತ? ವಸು ಅವಳೇ ಸಿತಾರ್ ನುಡಿಸ್ತಾ ಕೂತಿದ್ದಾಳೆ. ಪೆಚ್ಚು ಮುಖ ಮಾಡ್ಕೊಂಡು ಆ ಮೂವರು ಕೇಳ್ತಾ ಇದ್ದಾರೆ. ಅಯ್ಯೋ, ಅಲ್ಲಿ ಸರಿಯಾಗಿ ನೋಡ ಆಂಟಿ, ಅಲ್ಲಿ ಬೇರೆ ಏನೋ ನಡೀತಿದೆ. ಅಯ್ಯೋ, ನಾನ್ ಹೇಳಿದ್ದೆ ಅಲ್ಲಿ ನಡೀತಿರೋದು. ಚೆನ್ನಾಗಿ ನೋಡ ಆಂಟಿ, ವಸು ಅಕ್ಕನ್ ಮುಂದೆ ಏನಿದೆ? ಲ್ಯಾಪ್ಟಾಪ್ ಇದೆ. ಲ್ಯಾಪ್ಟಾಪ್ ನಲ್ಲಿ ಏನೋ ಇದೆ ನೋಡು. ಯಾರೋ ಒಂದಷ್ಟು ಜನ ಮಕ್ಕಳು ಕಾಣಿಸ್ತಾ ಇದಾರೆ. ಅಲ್ಲ, ಏನಾಯ್ತೀಗ? ಅಯ್ಯೋ, ನಿಂಗಿನ್ನೂ ಅರ್ಥ ಆಗ್ಲಿಲ್ವಾ? ವಸು ಅಕ್ಕ ಆನ್ಲೈನ್ ನಲ್ಲಿ ಸಿತಾರ್ ಹೇಳ್ಕೊಡ್ತಿದ್ದಾಳೆ. ಅಯ್ಯೋ, ಇವಳು ಬಾಯಿಗೆ ಮಣ್ಣು ಹಾಕ. ಮಕ್ಕಳು ಮನೆಗ್ ಬರ್ದೇ ಇರೋ ತರ ನಾವು ಮಾಡಿದ್ವಿ ಅಂತ ಈ ತರ ಪ್ಲಾನ್ ಮಾಡಿದಾಳ? ಶ್ರೀ ಕೃಷ್ಣ ನನ್ನ ಬಂಧುವೇ ನೀನು, ಶ್ರೀ ಕೃಷ್ಣ. ಕರೆದಾಗ ಎದುರಿಗೆ ಬರುವೆ, ಬಯಸೋರ ಮನಸ್ಸಲ್ಲಿ ಇರುವೆ, ವರ ನೀಡೋ ಪುರುಷೋತ್ತಮ ಕೃಷ್ಣ. 16,000 ಮಡದಿ ಕೇಳುವೆ ನೀ ಮನೆ ಮನೆ ವರದಿ, ನನಗೊಂದು ಇದೆ ಭಿನ್ನಹ ಕೃಷ್ಣ. ಬಾರ ಬಾರ ವೇಣು ನಾದ ಸ್ವರಗಳ ಹರಿಸು, ಪ್ರಾಣದೇವ ಆಂಜನೇಯ ಬಯಕೆಯ ತಿಳಿಸು, ಹನುಮನ ಉಸಿರಲಿ ನೀನೇ ನಿಜ ಪ್ರಾಣ ಕೃಷ್ಣ. ಮಕ್ಳ 5 ಮಿನಿಟ್ಸ್ ರಿಲ್ಯಾಕ್ಸ್ ಆಗಿ ಆಮೇಲೆ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಮನೆಗೆ ಮಕ್ಳು ಬರ್ತಾರೆ ಅಂತ ಹೇಳಿದ್ರಲ್ಲ ವಸು, ಮತ್ತ್ಯಾಕೆ ಆನ್ಲೈನ್ ಕ್ಲಾಸ್ ಮಾಡ್ತಿದ್ಯಾ? ಮಕ್ಕಳು ಮನೆಗ್ ಬಂದ್ರೆ ಕೆಲವು ದುಷ್ಟ ಶಕ್ತಿಗಳ ದೃಷ್ಟಿ ಬೀಳತ್ತೆ ಅಂತ ಹೀಗ್ ಮಾಡ್ದೆ ಅಕ್ಕ. ಅದು ನಿಜಾನೇ ಅದ್ಗೆ. ಹಾರಿಕನೋ ಅತ್ತೇನೋ ನೋಡಿದ್ರೆ ಡೆಫಿನೆಟ್ ಆಗಿ ದೃಷ್ಟಿ ಆಗತ್ತೆ. ಥ್ಯಾಂಕ್ಸ್ ರೀ. ಗುಡ್ ಜಾಬ್. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅದೇ ಗೊತ್ತಾಗ್ತಿಲ್ಲ. ಎಲ್ರೂ ಅಡ್ವಾನ್ಸ್ ಕೊಟ್ಟಿದ್ದಾರೆ,
ಫುಲ್ ಪೇಮೆಂಟ್ ಮಾಡಕ್ಕೆ 1 ತಿಂಗಳಾಗತ್ತೆ. ನೀವಿನ್ನೂ 43,000 ಸಂಪಾದನೆ ಮಾಡಬೇಕು, ಅದು ಈ 13 ದಿನದಲ್ಲಿ. ಹೌದು ರೀ, ನನಗೆ ಗೊತ್ತಿರೋ ಒಂದೇ ಒಂದು ಅಸ್ತ್ರನ ಪ್ರಯೋಗ ಮಾಡಿದೆ. 7,000 ಮಾತ್ರ ಬಂತು. ಮಿಕ್ಕಿದ ದುಡ್ಡಿಗೆ ಏನ್ ಮಾಡೋದಂತ ಯೋಚನೆ ಮಾಡ್ತಿದ್ದೀನಿ. ಸೀಕ್ರೆಟ್ ಆಗಿ ಮುಚ್ಚಿಟ್ಟಿರೋ ಅಸ್ತ್ರಗಳಿರುತ್ತೆ, ಅದನ್ನು ಕೂಡ ಹೊರಗೆ ತೆಗೆದು ಪ್ರಯೋಗ ಮಾಡಿ. ಏನ್ರಿ ಜೋಕ್ ಮಾಡ್ತಿದ್ದೀರಾ? ಫಸ್ಟ್ ಕಂಗ್ರಾಟ್ಸ್ ಹೇಳಿ, ಈಗ ಕಾಮೆಂಟ್ ಮಾಡ್ತಿದ್ದೀರಾ? ನೋ 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 ನೋ, ನಾನೇನು ಕಾಮೆಂಟ್ ಮಾಡಿಲ್ಲ. ಐ ಆಮ್ ರಿಯಲಿ ಸೀರಿಯಸ್. ಇದನ್ ಬಿಟ್ಟು ನನಗಿನ್ಯಾವ ವಿದ್ಯೆನೂ ಬರಲ್ಲ. ಮತ್ತೆ ಮಿಕ್ಕಿದ ಅಮೌಂಟ್ ಏನ್ ಮಾಡ್ತೀರಾ? ಅದೇ ಭಯ ಆಗ್ತಿದೆ. ಹೋಗ್ಲಿ, ಡ್ರಾಪ್ ಆಗ್ತೀರಾ? ಅದ್ ಸಾಧ್ಯನೇ ಇಲ್ಲ. ಒಂದ್ ಅನ್ಕೊಂಡ್ ಮೇಲೆ ಮುಂದಕ್ಕೆ ಹೋಗ್ಬೇಕೆ ಹೊರತು ಹಿಂದೆ ಹೋಗಕ್ ಗೊತ್ತಿಲ್ಲ ರೀ. ವೆರಿ ಗುಡ್, ಹಾಗೆ ಇರಬೇಕು. ಅನ್ಕೊಂಡಿದ್ನ ಸಾಧನೆ ಮಾಡೋವರೆಗೂ ಮುಂದಕ್ಕೆ ಹೋಗ್ತಾನೆ ಇರಬೇಕು. ನಾನ್ ಚಿಕ್ಕವಳಿದ್ದಾಗ ಪಟ್ಟಿ ಹಿಡಿದು ಓದ್ಬೇಕು, ಓದ್ ಮುಗ್ಸೋವರೆಗೂ ಬಿಡಬಾರ್ದು ಅನ್ನೋ ಹಠ ಇತ್ತು. ಅದಿನ್ನೂ ನನ್ಗೆ ನೆನ್ಪಿದೆ. ವಾವ್, ವೆರಿ ಗುಡ್. ಆ ಮಾತೆ ನಿಮ್ಮನ್ನ ನೀವ್ ಅನ್ಕೊಂಡ್ರೆ ಗುರಿನ ಮುಟ್ಸುತ್ತೆ ಅಂತ ಆಯ್ತು. ಅಷ್ಟೇ ಅಲ್ಲ, ಎಷ್ಟು ಕಷ್ಟದ ಕೆಲ್ಸ ಆದ್ರೂ ಸರಿ, ನೀವು ಎದುರಿಸಿ ಹೋರಾಡಿ ಗೆಲ್ತಿರಲ್ವಾ, ನನಗದು ತುಂಬಾ ಇಷ್ಟ ಆಯ್ತು ರೀ. ಏನೇ ಹಾಗ್ ನೋಡ್ತಾ ಇದ್ಯಾ? ಏನಿದೆ ಅಲ್ಲಿ? ಆ ಫೋಟೋನಲ್ಲಿರೋರು ಯಾರ ಆಂಟಿ? ನಮ್ಮ ಅಪ್ಪ ಕಣೆ, ಯಾವತ್ತೂ ನೋಡೇ ಇಲ್ವಾ? ಅಷ್ಟು ಪರ್ಟಿಕ್ಯುಲರ್ ಆಗಿ ನೋಡಿಲ್ಲ ಆಂಟಿ. ನಿಮ್ಮಪ್ಪ ತೀನ್ ನಿಮ್ ತರಾನೇ. ನಿನ್ ತಲೆ. ನಮ್ಮಪ್ಪ ನನ್ ತರ ಇರೋದಲ್ಲ ಕಣೆ, ಅವ್ರ ತರ ನಾನ್ ಇರೋದು. ಯಾವಾಗ ಹೋದ್ರು? ನನ್ ಮದ್ವೆಗ್ ಮುಂಚೆನೆ ಹೋದ್ರು. ಅವ್ರೇನಾದ್ರೂ ಬದುಕಿದ್ರೆ ನನಗ್ ಮತ್ತೆ ಮದ್ವೆ ಮಾಡ್ತಿದ್ರು. ಯಾವಾಗ ನೋಡಿದ್ರು ಮದ್ವೆಗೆ ಗೋಳು. ಇನ್ನು ನಿನಗೆ ಆಸೆ ಹೋಗಿಲ್ವಾ ಆಂಟಿ? ನನ್ನ ನೋವು ನಿನಗೇನೆ ಗೊತ್ತು. ಬೊಟ್ಟಿಟ್ಕೋಬೇಕು ಅಂತ ಅನ್ಸುತ್ತೆ, ಆದ್ರೆ ಇಟ್ಕೊಳಕ್ ಆಗಲ್ಲ. ಹೂ ಮುಡ್ಕೋಬೇಕು ಅಂತ ಅನ್ಸುತ್ತೆ, ಆದ್ರೆ ಮುಡ್ಕೊಳಕ್ ಆಗಲ್ಲ. ಒಡವೆ ಹಾಕೋಬೇಕು ಅಂತ ಅನ್ಸುತ್ತೆ, ಆದ್ರೆ ಹಾಕೊಳಕ್ ಆಗಲ್ಲ. ಲಿಪ್ಸ್ಟಿಕ್ ನಿಲ್ಸು. ಅದ್ರಿದ್ರನ್ನೆಲ್ಲ ನನಗ್ ಕೇಳಕ್ಕಾಗಲ್ಲ. ನಿಮ್ಮಪ್ಪ ಸತ್ ಹೋದ್ರು ಅಂತ ಹೇಳ್ತಿದ್ಯಾ? ಆ ಫೋಟೋಗೆ ಫ್ರೆಶ್ ಆಗಿರೋ ಹೂವಾದ್ರೂ ಹಾಕ್ತ್ಯಾ? ಎಷ್ಟು ಧೂಳ್ ತುಂಬಿಕೊಂಡಿದೆ. ಏನ್ ಮಾಡ್ತಿದ್ಯೆ? ಫೋಟೋ ಕ್ಲೀನ್ ಮಾಡಿ ಫ್ರೆಶ್ ಹೂ ಹಾಕೋಣ ಅಂತ. ಬೇಡ ಕಣೆ, ಅದ್ ಹಾಗೆ ಇರ್ಲಿ. ಪಾಪ ದೊಡ್ಡೋರು, ಅವರು ನನಗೂ ತಾತಂತರ. ಕ್ಲೀನ್ ಮಾಡಿಟ್ರೆ ಚೆನ್ನಾಗಿರುತ್ತಲ್ವಾ ಆಂಟಿ? ನನ್ ಎಡಗಣ್ಣ ಅದರ್ತಾ ಇದೆ ಕಣೆ. ನಿನ್ ಕಣ್ಣಾದ್ರೆ ನಿನಗ್ ಪ್ರಾಬ್ಲಮ್, ನನಗೇನ್ ಪ್ರಾಬ್ಲಮ್ಮು? ಅಯ್ಯೋ, ಹೇಳಿದ್ರೆ ಕೇಳಿಲ್ಲ. ಈಗ ನೋಡಿ ಏನಾಯ್ತು ಅಂತ. ಮಮ್ಮಿ, ಯಾರು ಎಕ್ಸ್ಪೆಕ್ಟ್ ಮಾಡಿರ್ಬಾರ್ದು ಅಂತ ಪೇಂಟಿಂಗ್ ಮಾಡು ಮಮ್ಮಿ.
ಏನಮ್ಮ ವಸು ಪೇಂಟಿಂಗ್ ಮಾಡ್ತಿದ್ಯಾ? ಅಕ್ಕ, ನೀವ್ ನನಗೆ ಒಬ್ಬ ಪಿಕಾಸೋ, ಒಬ್ಬ ರಾಜ ರವಿವರ್ಮ ಮತ್ತೆ MF ಹುಸೇನ್ ತರ ಕಾಣಿಸ್ತಿದ್ದೀರಾ. ಅಯ್ಯೋ, ಎಂತ ಕೆಲಸ ಮಾಡಿದ್ಯೆ? ಐ ಆಮ್ ಸಾರಿ ಅಕ್ಕ. ಪಾಪ ವಸು ಪೇಂಟಿಂಗ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಿದ್ರೆ ಇರೋ ಕಲರ್ಸ್ ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟಿಯಲ್ಲೇ. ಈಗ ವಸು ಹೇಗ್ ಪೇಂಟಿಂಗ್ ಮಾಡ್ತಾಳೆ? ದುಡ್ಡು ಹೇಗ್ ಸಂಪಾದನೆ ಮಾಡ್ತಾಳೆ? ಓ, ಇದಾ ನಿಮ್ ಪ್ಲಾನು? ಏನ್ ಹಾರಿಕಾ, ನೋಡ್ಕೊಂಬರ್ಬೇಕು ತಾನೆ? ಯಾಕ್ ಚಿಕ್ಕಮ್ಮ ಹೀಗ್ ಮಾಡಿದ್ರಿ? ಐ ಆಮ್ ಸೋ ಸಾರಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಓಕೆ ಹಾರಿಕಾ. ರಾಕಿ, ವಾವ್, ವಾಟ್ ಅ ಪೇಂಟಿಂಗ್ ಅದ್ಗೆ. ಇದು ಪೇಂಟಿಂಗಾ? ಅದ್ಭುತವಾಗಿ ಮಾಡಿದೀರ ಅದಕ್ಕೆ. ಫ್ಯಾಂಟಾಸ್ಟಿಕ್, ಎಷ್ಟು ಚೆನ್ನಾಗಿದೆ ನೋಡಿ. ಅಷ್ಟು ಚೆನ್ನಾಗಿರೋದ್ರಲ್ಲಿ ಏನಿದೆ ರೀ? ಇದು ಮಾಡರ್ನ್ ಕಲೆ ಹಾರಿಕಾ, ಎಲ್ರಿಗೂ ಬರಲ್ಲ. ಅರ್ಥ ಆಗ್ಲಿಲ್ಲ ಅಭಿ. ಅರ್ಥ ಆಗದೆ ಇರೋದೇ ಪೇಂಟಿಂಗ್ ಅದಕ್ಕೆ. ಅಖಿಲ್, ಈಗಲೇ ಈ ಪೇಂಟಿಂಗ್ ನ ಫೋಟೋ ತೆಗೆದು ಆನ್ಲೈನ್ ಅಲ್ಲಿ ಹಾಕು. ವಿ ವಿಲ್ ಸೆಲೆಕ್ಟ್ ಫಾರ್ ಅ ಗುಡ್ ಪ್ರೈಸ್. ಬೇಗ ಅಪ್ಲೋಡ್ ಮಾಡು. ಸರಿ ಅಣ್ಣ. ಅಷ್ಟಕ್ಕೂ ಇದು ಪೇಂಟಿಂಗೇ ಅಲ್ಲ ಅಭಿ, ಇದನ್ನ ಯಾರು ಕೊಂಡ್ಕೋತಾರೆ? ಹೌದು ಬಾವಾ, ಗೊತ್ತಿಲ್ಲದೆ ನನ್ ಕೈ ತಗ್ಲಿ ಕಲರ್ಸ್ ಎಲ್ಲ ಕೆಳಗ್ ಬಿದ್ದೋಯ್ತು. ವಸು ಅಕ್ಕ ಅದನ್ನ ಆ ಕಡೆ ಈ ಕಡೆ ಮಾಡಿದ್ರು. ಅದೇ ಪೇಂಟ್ ಆಗುತ್ತೆ ಹೇಳಿ ಬಾವಾ? ಇದು ಪೇಂಟಿಂಗೇ ಹಾರಿಕಾ. ನೀನು ಗೊತ್ತಿಲ್ಲದೆ ಕಲರ್ಸ್ ಎಸ್ತೀಯಲ್ಲ, ಅದೊಂದು ಒಳ್ಳೆ ಪೇಂಟಿಂಗ್ ಆಯ್ತು. ಅಖಿಲ್, ಆ ಕಡೆಯಿಂದ ತೆಗಿ. ಅಖಿಲ್, ಈ ಆಂಗಲ್ ಒಂದು ತಗೋ. ಹೊಸೂರೆ, ಬ್ರಿಲಿಯಂಟ್ ಜಾಬ್. ಐ ಲವ್ ದಿಸ್ ಪೇಂಟಿಂಗ್. ಅಖಿಲ್, ನಡಿ. ರಾಕಿ, ಹೇಗಿದೆ? ಮಮ್ಮಿ, ಆರ್ ಯು ಓಕೆ? ಓ, ವೆರಿ ಗುಡ್. ಬೇಗನೆ ಕೆಲಸ ಶುರು ಮಾಡ್ರ ಹಾಗಿದೆ. ಅದ್ ಸರಿ, ಯಾವ ಪೇಂಟಿಂಗ್ ಮಾಡೋದಕ್ಕೆ ಹೊರಟಿದ್ದೀರಾ? ಹೆಸರು ಹೇಳಿ ಪೇಂಟಿಂಗ್ ಮಾಡಕ್ಕೆ ನಾವೇನ್ ಪ್ರೊಫೆಷನಲ್ ಪೇಂಟರ್ಸಾ?
ಪೇಂಟಿಂಗ್ ಮಾಡಿದ್ಮೇಲೆ ಹೆಸರಿಡ್ತೀವಿ. ಹೌದೌದು, ಅಷ್ಟೇ ಅಷ್ಟೇ. ನಾನ್ ಪೇಂಟಿಂಗ್ ಮಾಡಿದ್ಮೇಲೆ ನೀನ್ ಅದನ್ನ ಆನ್ಲೈನ್ ಅಲ್ಲಿ ಹಾಕೋ ಚಿಕ್ಕೋನೆ. ಓಕೆ, ಯಾವ್ದಾದ್ರು ಕೆಲಸ ಶುರು ಮಾಡೋಕ್ಕೂ ಮುಂಚೆ ದೇವ್ರ ಬ್ಲೆಸ್ಸಿಂಗ್ಸ್ ತಗೋಬೇಕು. ಹೋಗಿ ಗಣೇಶಂಗೆ ನಮಸ್ಕಾರ ಮಾಡ್ಕೊಂಬನ್ನಿ. ಹಾ ಹೌದಾಂಟಿ, ನಮಗ್ ಕೋಟಿ ಕೋಟಿ ಬರ್ಬೇಕು ಅಂದ್ರೆ ಗಾಡ್ ಬ್ಲೆಸ್ಸಿಂಗ್ಸ್ ಇರ್ಲೇಬೇಕು. ಹೌದಾ? ನಡೀರಿ. ಲೋ ಚಿಕ್ಕೋನೆ, ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡು ಕಣೋ. ಈ ಕೆಲ್ಸ ಶುರು ಮಾಡ್ಲಾ? ನೀವು ಪೇಂಟಿಂಗ್ ಯಾವ್ದ್ರಿಂದ ಮಾಡ್ತೀರಾ? ಬ್ರಷ್ ಅಲ್ಲಿ. ಬ್ರಷ್ ಅಲ್ಲಿ ಮಾಡೋ ಪೇಂಟಿಂಗ್ ಗಿಂತ ಕೈಯಲ್ಲಿ ಮಾಡೋ ಪೇಂಟಿಂಗ್ಗೆ ವ್ಯಾಲ್ಯೂ ಜಾಸ್ತಿ. ಕೈಯಲ್ಲ? ಹೌದಾಂಟಿ, ಕೆಲವರು ಮೂಗಲ್ಲಿ, ಇನ್ ಕೆಲವರು ಕಾಲಲ್ಲಿ ಪೇಂಟಿಂಗ್ ಮಾಡ್ತಾರೆ. ನೀನು ಕೈಯಲ್ಲಿ ಮಾಡು. ಹ್ಯಾಂಡ್ ಮೇಡ್ ಪೇಂಟಿಂಗ್ ಅಂತ ಜಾಸ್ತಿ ದುಡ್ಡು ಮಾಡ್ಕೊಳ್ಳೋಣ. ಹಾಗೆ ಮಾಡೋಣ. ಆಂಟಿ, ಪೇಂಟಿಂಗ್ ಶುರು ಮಾಡು. ನಿಲ್ಸಿಲ್ಲ ಕಣೆ, ಅಂಟ್ಕೊಂಡ್ಬಿಟ್ಟಿದೆ ಕಣೆ. ಅಯ್ಯೋ ಅಂಟ್ಕೊಂಡಿದೆ ಅಂತಿದ್ಯಲ್ಲ ಅತ್ತೆ, ಅದೇನಾದ್ರೂ ಗಮ್ಮ ಅಂಟ್ಕೊಳಕ್ಕೆ? ಹಾಗೆ ಅನಿಸ್ತಿದೆ ಚಿಕ್ಕೋನೆ. ಲೋ, ಇಬ್ರು ಸ್ವಲ್ಪ ಬಂದ್ ನನ್ನ ಎಳಿರಿ. ಏನಂದ್ರೆ ಕಾಫಿ ಬೇಡ, ಕುಡೀರಿ, ತಂದಿದ್ದೀನಲ್ಲ. ಕಾಫಿ ಬೇಕು ಅಂತ ನಾನು ಕೇಳಿದ್ನ? ದಿನಾಲೂ ಈ ಟೈಮ್ಗೆ ಕಾಫಿ ಕುಡಿತೀರಾ ಅಲ್ವಾ? ಇವಾಗ ಬೇಡ ಅಂತ ಹೇಳಿದೆ ತಾನೆ. ಯಾಕೆ ಬೇಡ? ಬೇಡ ಅಂತ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ. ಅಷ್ಟು ಕೋಪ? ಈಗ ಏನಾಯ್ತು ಅಂತ? ಏನೂ ಆಗಿಲ್ಲ, ಜಸ್ಟ್ ಲೀವ್ ಮೀ ಅಲೋನ್. ಇಲ್ಲ, ನೀವು ಮನ್ಸಲ್ಲಿ ಏನೋ ಇಟ್ಕೊಂಡು ಮಾತಾಡ್ತಿದ್ದೀರಾ. ನನ್ನ ಮನ್ಸಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾ? ನಿಮ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಹೇಗೆ ಗೊತ್ತಾಗತ್ತೆ? ಈ ಕೋಪ ಯಾಕೆ ಅಂತ ಗೊತ್ತಾ? ಗೊತ್ತಿಲ್ಲ ಅಂತ ತಾನೇ ಕೇಳಿದ್ದು. ನಾಟಕ ಮಾಡಬೇಡಿ, ನಿಮಗೆಲ್ಲ ಗೊತ್ತು. ಬೇಕು ಅಂತ ಈ ತರ ಮಾಡ್ತಾ ಇದ್ದೀರಾ. ನಾನೇನ್ ಮಾಡ್ದೆ? ನನ್ನ ಹೆಲ್ಪ್ ಯಾಕ್ರಿ ಬೇಡ ನಿಮ್ಗೆ? ನಿಮ್ಮ ವಿಷಯದಲ್ಲಿ ನಾನು ಯಾಕೆ ಇನ್ವಾಲ್ವ್ ಆಗ್ಬಾರ್ದು? ವೈಫ್ಗೆ ಸಹಾಯ ಮಾಡಬೇಕು ಅನ್ಕೊಳ್ಳೋದು ತಪ್ಪಾ? ಆ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ಇದೇ ಶುತನ ಇವತ್ತಾಗಿತ್ತು, ಬೇರೇನಾದ್ರೂ ಆಯ್ತಾ? ನೋಡಿ, ನೀವು ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದೀರಾ. ರಾಕಿಯಿಂದ ಅತ್ತೆಯವ್ರ ಫ್ರೆಂಡ್ ಸ್ಯಾರಿ ಹಾಳಾಯ್ತು. ಆ ಸೀರೆ ಕಾಸ್ಟ್ ನಾನ್ ಕೊಡ್ತೀನಿ ಅಂತ ಹೇಳ್ದೆ. ಅದಕ್ಕೆ ನಾನ್ ಕಷ್ಟಪಟ್ಟು 50,000 ಸಂಪಾದನೆ ಮಾಡಿ ಅತ್ತೆ ಕೊಡ್ಬೇಕು ಅಂದ್ಕೊಂಡಿದ್ದೀನಿ.
ಫ್ರೆಂಡ್ಸ್ ಮೂಲಕ ಆ ದುಡ್ಡನ್ನ ನನಗ್ ಕೊಡ್ಸಿ ನನ್ನ ಉದ್ದೇಶನ ನೀವು ಹಾಳು ಮಾಡೋದೆಷ್ಟು ಸರಿ? ಅಂದ್ರೆ ಈ 2 ವಾರ ಕಷ್ಟ ಪಡ್ತಾನೆ ಇರ್ತೀರಾ? ಕಷ್ಟಪಟ್ರೆ ತಾನೇ ದುಡ್ಡು ಬರೋದು. 2 ವಾರದಲ್ಲಿ ಆ ದುಡ್ಡು ನಿಮ್ಗೆ ಸಿಗದಿದ್ರೆ ಏನ್ ಮಾಡ್ತೀರಾ? ನನ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ನಿಮ್ ಮೇಲೆ ನಂಬಿಕೆ ಇದೆ ರೀ, ಹಾಗೆ ಜವಾಬ್ದಾರಿನೂ ಇದೆ. ನೀವು ಸೋತೋದ್ರೆ ಆಮೇಲೆ ಹೋಗೋ ಪರಿಣಾಮ. ಫೈನ್, ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿ ಬಿಟ್ಬಿಡಿ ಪ್ಲೀಸ್. ಗೋ. It's okay. ನೀರ್ ಕುಡಿ ಅಭಿ. ಬೇಡಣ್ಣ. ಅಯ್ಯೋ, ಕೆಮ್ತಿದ್ಯಲ್ಲ ಅಣ್ಣ. ಕಮ್ಮಿ ಆಗುತ್ತೆ. ಯಾಕಿಷ್ಟು ಬೇಗ ಎದ್ಬಿಟ್ಟೆ ಅಭಿ? ಹೊಟ್ಟೆ ತುಂಬಿತು ಡ್ಯಾಡಿ. ವಸು, ಕುತ್ಕೋ, ಬಡಿಸ್ತೀನಿ. ಬೇಡ ಅಕ್ಕ. ಊಟ ಮಾಡುವಸು, ಲೇಟ್ ಆಯ್ತಲ್ವಾ? ಇವತ್ತು ಫಾಸ್ಟಿಂಗ್ ಬಾವ. ನೀವು ಫಾಸ್ಟಿಂಗ್ ಇರೋದು ಫ್ರೈಡೇ ಅಲ್ವಾ? ಅದಕ್ಕೆ ಇವತ್ತು ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಖಿಲ್. ನಿನ್ ತಪ್ಪು ಅಂತಿಲ್ಲ, ಆದ್ರೆ ಆವತ್ತು ನೀನು ಆ ಸೀರೆ ವಿಷಯದಲ್ಲಿ ಆ ರೀತಿ ವರ್ತಿಸಬಾರ್ದಾಗಿತ್ತು. ನೀನ್ ರಾಕಿನ ಬೈದಿದ್ದಕ್ಕೆ ವಸು ತಾಯಿ ಹೃದಯಕ್ಕೆ ನೋವಾಗಿದೆ. ಜೊತೆಯಲ್ಲಿ ಸುಮಂಗ್ಲಿ ಮಾಡಿದ ಆರೋಪಗಳನ್ನ ವಸು ತಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಆ ದುಡ್ಡು ಕೊಡ್ತೀನಿ ಎಂದ್ಲು. ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ರೀ, ಆಗಿರೋ ತಪ್ಪಿಗೆ ನಾನು ಬೈದ್ನೆ ಹೊರತು ದುಡ್ಡೆಲ್ಲ ಕೇಳಲಿಲ್ಲ.
ಅವಳೇ ಕೊಡ್ತೀನಿ ಅಂದ್ಲು. ಕೊಡದೆ ಇದ್ರೆ ಯಾವ ಶಿಕ್ಷೆ ತಗೊಳಕ್ಕೂ ರೆಡಿ ಅಂದ್ಲು. ಅದ್ರಲ್ಲಿ ನಂದೇನಾದ್ರೂ ತಪ್ಪಿದ್ಯಾ ಹೇಳಿ? ಆ ಜಗಳದಿಂದಾನೆ ಈಗ ವಸು ಅಭಿ ನಡುವೆ ಭಿನ್ನಾಭಿಪ್ರಾಯ ಬಂದಿರೋದು. ಬಂದ್ರೆ ಅದನ್ನ ಅವರಿಬ್ರೆ ಬಗೆಹರಿಸ್ಕೋತಾರೆ. ಅದ್ರ ಬಗ್ಗೆ ನೀವು ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಈ ಮನೆಯಲ್ಲಿ ದೊಡ್ಡವರಾಗಿ ನಾನು ನೀನು ಇರೋದು ಯಾಕೆ ಜಯಂತಿ? ಮಕ್ಳಿಗೆ ಸಮಸ್ಯೆ ಬಂದಾಗ ಬಗೆಹರಿಸಕ್ಕೆ ತಾನೆ. ನಮ್ ಮಗ ಸೊಸೆ ಈ ರೀತಿ ಮುಖ ಮಾಡ್ಕೊಂಡಾಗ ನಾವ್ ಏನೂ ಆಗಿಲ್ಲ ಅನ್ಕೋಬೇಕಾ? ಸರಿ, ಈಗೇನ್ ಮಾಡುವಂತೀರಾ? ಇಷ್ಟು ಜನ ಇರೋ ಈ ಕುಟುಂಬದಲ್ಲಿ ಯಾರಿಬ್ರು ಜಗಳ ಆಡಿದ್ರು ಅದು ಕುಟುಂಬಕ್ಕೆ ಒಳ್ಳೇದಲ್ಲ ಜಯಂತಿ. ಎಲ್ರೂ ಆರೋಗ್ಯವಾಗಿ ಆನಂದವಾಗಿದ್ದಾಗ್ಲೇ ಆ ಕುಟುಂಬ ಚೆನ್ನಾಗಿರುತ್ತೆ. ಏನ್ ಹೇಳ್ತಾ ಇದೀರೋ ಆದ್ರೆ ನೇರವಾಗಿ ಹೇಳಿ. ನಾಳೆ ನಾವೊಂದ್ಸಲ ವಸು ಅಭಿ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೇನೋ. ಜಗಳ ದೊಡ್ಡದಾಗಿ ಇಬ್ಬರ ಮಧ್ಯೆ ಬಿರುಕು ಮೂಡೋ ಮುಂಚೆ ಅವ್ರನ್ನ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ನಮ್ಮ ಜವಾಬ್ದಾರಿನೂ ಹೌದು. ಸರಿ ರೀ, ಯೋಚನೆ ಮಾಡ್ತೀನಿ. ಆ ದುಡ್ಡಿನ ಬಗ್ಗೆ ಜಗಳ ಆಗಿದ್ರೆ ನಾಳೆನೆ ಆ ಜಗಳಕ್ಕೆ ಫುಲ್ ಸ್ಟಾಪ್ ಇಡೋಣ. ಆಂಟಿ ಆಂಟಿ ಏನ್ ಆಂಟಿ ಬರೀ ಬೆರಳನ್ ತಿಂತಿದ್ಯಾ? ಆ ವಸು ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಣೆ. ಅವಳು ಮೊನ್ನೆ ಆನ್ಲೈನ್ ಅಲ್ಲಿ ಸಿತಾರ್ ಪಾಠ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ಲು. ನಿನ್ನೆ ಪೇಂಟಿಂಗ್ ಮಾಡಿದ್ಲು. ಇವತ್ತೇನ್ ಮಾಡಕ್ ಹೊರಟಿದ್ದಾಳೆ ಅಂತ ಗೊತ್ತಿಲ್ಲ. ಹೌದಾಂಟಿ, ವಸು ಅಕ್ಕ ದಿನಕ್ಕೊಂದ್ ಕೆಲ್ಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಿದಾರೆ. ಇವಾಗ ನಾವ್ ಯೋಚನೆ ಮಾಡ್ಬೇಕಾಗಿರೋದು ವಸು ಅಕ್ಕ ಏನ್ ಮಾಡ್ತಿದಾರೆ ಅಂತಲ್ಲ, ವಸು ಅಕ್ಕ ಗೆಲ್ದಿರೋ ತರ ಏನ್ ಮಾಡ್ಬೇಕು ಅಂತ. ಅವಳು ಏನ್ ಮಾಡ್ತಾಳೆ ಅಂತ ಗೊತ್ತಾದ್ರೆ ತಾನೆ ಆ ಕೆಲ್ಸ ಮಾಡದೇ ಇರೋ ತರ ತಡಿಬಹುದು. ಹಾಗಲ್ಲ ಆಂಟಿ, ವಸು ಅಕ್ಕ ದುಡ್ಡು ಸಂಪಾದನೆ ಮಾಡಿ ಗೆಲ್ಲೋಕ್ ಮುಂಚೆ ವಸು ಅಕ್ಕನ್ ಮೇಲೆ ಅತ್ತೆಗೆ ಕೋಪ ಬರೋ ಹಾಗೆ ಮಾಡಿದ್ವಿ ಅಂತ ಇಟ್ಕೋ, ಜಗಳ ತಂದಿಟ್ಬಿಟ್ರೆ ಆಗ ವಸು ಅಕ್ಕ ಡಿಸ್ಟರ್ಬ್ ಆಗಿ ಯಾವ ಕೆಲ್ಸನೂ ಮಾಡಕ್ಕಾಗದೆ ಡಿಸಪಾಯಿಂಟ್ ಆಗ್ತಾಳೆ. ಗ್ಯಾರಂಟಿ ಸೋಲ್ತಾಳೆ. ನಿಜಾನೇ ಕಣೆ, ನನ್ಗೆ ಐಡಿಯಾನೇ ಹೊಳಿಲಿಲ್ವಲ್ಲ. ನಡಿ, ನಿಮ್ ಅತ್ತೆಗೆ ಇಲ್ಲ ಸಲ್ಲದ್ ಸೇರಿಸಿ ಚಾಡಿ ಹೇಳೋಣ. ಹಾ, ನಡಿ ನಡಿ ನಡಿ. ಅದಕ್ಕೆ ಈ ಕರಿ ಬಡಿಸಿ. ಅಯ್ಯೋ, ನೀರ್ ಕುಡೀರಿ. ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ? ಅಭಿ ವಸು ಮಧ್ಯೆ ಏನಾದ್ರೂ ಜಗಳ ಆಗಿದ್ಯೇನೋ ಅದಕ್ಕೆ? ಜಗಳ ಯಾಕಾಗಿರಲ್ಲ ಅತ್ತೆ, ಆಗಿರತ್ತೆ. ವಸು ಅಕ್ಕ ಪಂದ್ಯಕ್ಕೋಸ್ಕರ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಮುಳುಗ್ ಹೋಗಿ ಅಭಿಭಾವನ್ ಕಡೆ ಸರಿಯಾಗಿ ಗಮನ ಕೊಡ್ತಿಲ್ಲ ಅನ್ಸುತ್ತೆ. ಹೌದು ಅದಕ್ಕೆ. ಅನು ಕೀರ್ತಿಗೆ ಅದೃಷ್ಟ ಇತ್ತು, ಅದಕ್ಕೆ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ. ಇಲ್ಲ ಅಂದಿದ್ರೆ ನೋಡ್ಕೊಳ್ಳೋರ್ ಗತಿ ಇಲ್ದೆ ಮಕ್ಕಳು ತುಂಬಾ ಕಷ್ಟಪಡ್ತಿದ್ರು.
ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಮನೆಗ್ ಬರ್ತಾರೆ. ಆ ವಸು ಅಕ್ಕ ಅಂತೂ ಭಾವನ ಸರಿಯಾಗಿ ನೋಡ್ಕೊಳ್ದೆ ದುಡ್ಡನ್ನ ಹೇಗ್ ಸಂಪಾದನೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಭಾವನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಎಷ್ಟು ಕಷ್ಟಪಟ್ರು ಮನೇಲಿ ನೆಮ್ಮದಿ ಇಲ್ಲ ಅಂದ್ಮೇಲೆ ಯಾವ ಗಂಡ್ಸೆ ಆಗ್ಲಿ ಸಹಿಸ್ಕೊಂಡ್ ಸುಮ್ನೆ ಇರ್ತಾನ ಅದಕ್ಕೆ. ಹಾಗೇನೆ ನಮ್ಮ ಅಭಿ ಪರಿಸ್ಥಿತಿ. ಪಾಪ ಹೊರಗಡೆ ಹೇಳ್ಕೊಳಕಾಗ್ದೆ ಮನ್ಸಲ್ಲೇ ನೋವು ತಿಂತಿದ್ದಾನೆ. ನೀವು ವಸು ಅಕ್ಕನ ಮೇಲೆ ಆಕ್ಷನ್ ತಗೋಬೇಕತ್ತೆ. ಅಭಿಭಾವನ್ ಕಡೆ ಗಮನ ಕೊಡು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು. ಅಷ್ಟ್ರೊಳಗೆ ವಸು ಅಕ್ಕ 50,000 ಕೊಡ್ತಾ ಇದ್ರೆ ನೀವು ಹೊಸ ಸಾರಿನೂ ಕೊಂಡ್ಕೊಳಕ್ ಆಗಲ್ಲ ಅಲ್ವಾ ಅತ್ತೆ? ಹೊಸ ಸಾರಿ ತಗೊಂಡ್ರು ನನ್ ಫ್ರೆಂಡು ಬೇಜಾರ್ ಮಾಡ್ಕೋತಾಳೆ. ತಾನ್ ಕೊಟ್ಟಿದ್ ಸೀರೆ ಏನಾಯ್ತು ಅಂತ ಕೇಳ್ತಾಳೆ. ಆ ಸ್ಯಾರಿ ಜೊತೆ ಅವಳಿಗೇನೋ ಒಂದ್ ಸೆಂಟಿಮೆಂಟ್ ಇದೆ. ಹಾಗಾದ್ರೆ ಆ ಸೀರೆನೆ ಕೊಡ್ಬೇಕು. ಆದ್ರೆ ಡ್ಯಾಮೇಜ್ ಆಗಿರೋ ಸೀರೆ ಹೇಗ್ ಕೊಡ್ತೀಯ ಅದ್ಕೆ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಐಡಿಯಾ ಕೂಡ ಹೊಳಿತು. ಡ್ಯಾಮೇಜ್ ಆಗಿರೋ ಕಡೆ ಒಂದು ಒಳ್ಳೆ ಡಿಸೈನ್ ಮಾಡಿದ್ರೆ ಡ್ಯಾಮೇಜು ಕವರ್ ಆಗುತ್ತೆ, ಹಾಗೆ ಸೀರೆಗೂ ಹೊಸ ಕಳೆ ಕೂಡ ಬರುತ್ತೆ. ಅಕ್ಕ, ದುಡ್ಡು ಸಂಪಾದನೆ ಮಾಡಕ್ಕೆ ನನಗೊಂದು ಒಳ್ಳೆ ಐಡಿಯಾ ಹೊಳಿತು. ಏನ್ ವಸು ಅದು? ಬಾ ಹೇಳ್ತೀನಿ. ಡ್ಯಾಮೇಜ್ ಆಗಿರೋ ಸೀರೆ ಮೇಲೆ ಡಿಸೈನ್ ಮಾಡೋದು ಒಳ್ಳೆ ಐಡಿಯಾ ಅತ್ತೆ. ನಿಮ್ ಫ್ರೆಂಡ್ಗೆ ಸರ್ಪ್ರೈಸ್ ಕೂಡ ಕೊಡ್ಬೋದು. ತುಂಬಾ ಥ್ಯಾಂಕ್ಸ್ ಅತ್ತೆ. ಸ್ಯಾರಿ ಮೇಲೆ ಡಿಸೈನ್ ಮಾಡೋ ನಿಮ್ಮ ಐಡಿಯಾ ನನಗೆ ಉಪಯೋಗ ಆಗತ್ತೆ. ನನಗೆ ಡ್ರೆಸ್ ಅಲ್ಲಿ ಡಿಸೈನ್ ಮಾಡಕ್ ಬರುತ್ತೆ. ಡಿಸೈನ್ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಮ್ಮ, ನಿಮ್ಗೂ ಥ್ಯಾಂಕ್ ಯು. ಸ್ಯಾರಿ ಬಗ್ಗೆ ನೀವ್ ಅತ್ತೆ ಹತ್ರ ಹೇಳ್ದೆ ಹೋಗಿದ್ದಿದ್ರೆ ಅತ್ತೆಯವ್ರ ಬಾಯಿಯಿಂದ ಡಿಸೈನ್ ಮಾಡೋದ್ರ ಬಗ್ಗೆ ಮಾತೇ ಬರ್ತಿರ್ಲಿಲ್ಲ. ಡಿಸೈನ್ ಮಾಡಿ ದುಡ್ಡು ಸಂಪಾದನೆ ಮಾಡಬಹುದು ಅನ್ನೋ ಯೋಚನೆ ನನ್ಗೂ ಬರ್ತಿರ್ಲಿಲ್ಲ. ನಿಮ್ಮಿಬ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನಡಿಯಕ್ಕ, ಡಿಸೈನ್ ಬಗ್ಗೆ ಯೋಚನೆ ಮಾಡೋಣ. ಹಾರಿಕಾ, ನೀನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ಯಾ ಅಲ್ವಾ? ಯಾರಾದ್ರೂ ಒಳ್ಳೆ ಡಿಸೈನರ್ ಗೊತ್ತಿದ್ರೆ ಹೇಳು, ನನ್ನ ಫ್ರೆಂಡ್ ಸ್ಯಾರಿಗೆ ಡಿಸೈನ್ ಮಾಡ್ಸೋಣ. ಇದನ್ನೇ ಕೆಲವರು ಕೊಬ್ಬು ಅಂತ ಕರೆಯೋದು, ಕೆಲವೊಂದ್ ಕಡೆ ಅಹಂಕಾರ ಅಂತಾನು ಹೇಳ್ತಾರೆ. ನೀನಿರು ರಾಕಿ. ನೈಟ್ ಎಲ್ಲ ಈ ತರ ಆಯ್ತು. ಬೆಳಗ್ಗೆ ಹೋಗ್ಲಿ ಪಾಪ ಅಂತ ಶಮ್ಸಿ ಬೇಗ ಟಿಫನ್ ರೆಡಿ ಮಾಡಿಟ್ಟಿದ್ರೆ ತಿನ್ನದೆ ಆಫೀಸಿಗೆ ಹೋಗ್ತೀರಾ? ನಿಮ್ಮಮ್ಮ ಕೇಳಿದಕ್ಕೆ
ಅರ್ಜೆಂಟ್ ಕೆಲ್ಸ ಇದೆ ಅಂತ ಕವರ್ ಮಾಡ್ತೀರಾ? ನಿಮಿಗೋಸ್ಕರ ನಾನು ನಾಟಕ ಮಾಡ್ಬೇಕಾ? ಅದಲ್ಲ ಮಮ್ಮಿ. ನೀನ್ ಸುಮ್ನಿರು ರಾಕಿ. ಅಯ್ಯೋ ಏನ್ ರಾಕಿ, ಫ್ಲೋ ಏನಾದ್ರೂ ಮಿಸ್ ಆಯ್ತಾ? ಸರಿಯಾಗ್ಲಿಲ್ವಾ? ಹಾಗಲ್ಲ ಮಮ್ಮಿ. ಇನ್ನೂ ಸ್ವಲ್ಪ ಡೋಸ್ ಜಾಸ್ತಿ ಮಾಡ್ಲಾ? ಓಕೆ. ಮಮ್ಮಿ ಕತೆ ಮುಗೀತು. ಮಿಸ್ಟರ್ ಅಭಿರಾಮ್, ವಸುಂಧರಾ ಅಂದ್ರೆ ಸಾಫ್ಟ್ ಅಂತ ಅನ್ಕೊಂಡಿದೀರಾ? ಇಲ್ಲ, ಬೆಂಕಿ, ರೆಬೆಲ್, ಲೇಡಿ ಟೈಗರ್. ನನ್ ಹತ್ರ ಇಟ್ಕೊಂಡ್ರೆ ಉಳ್ಕೊಳ್ಳೋದು ತುಂಬಾ ಕಷ್ಟ. ಈ ವಸು ಹತ್ರ ಯಾವುದು ಅಷ್ಟು ಈಸಿ ಅಲ್ಲ. ಹುಷಾರ್. ನೀವು ಏನಂಟಿ ಒಳಗೇನ್ ಮಾಡ್ತಿದ್ಯಾ? ನಾಳೆ ಇರೋ ಫ್ಯಾಷನ್ ಶೋಗೆ ಡಿಸೈನ್ ಸ್ಕೆಚ್ ಮಾಡ್ತಿದ್ದೆ. ಸರಿ, ಅಖಿಲ್ ಇದಾನ ಅಲ್ಲಿ? ಇಲ್ಲ, ಅವ್ನ್ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಾನೆ. ಹಾಗಾದ್ರೆ ನಾನು ಒಳಗ್ ಬರ್ತೀನಿ ಕಣೆ. ಯಾಕೆ? ನೀನ್ ಮಾಡಿರೋ ಡ್ರಾಯಿಂಗ್ ನ ನೋಡಕ್ಕೆ. ಅದು ಸೀಕ್ರೆಟ್, ಅದನ್ನ ಯಾರಿಗೂ ತೋರಿಸಬಾರ್ದು. ಏನೇ, ನನಗೂ ತೋರ್ಸಲ್ವಾ? ಇಲ್ಲ, ಅದೆಲ್ಲ ಕಣೆ, ನೀನ್ ಮಾಡಿರೋ ಡಿಸೈನ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನ್ ಹೇಳ್ತೀನಿ. ಡ್ರೆಸ್ ಡಿಸೈನಿಂಗ್ ಅಂದ್ರೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಧೂಳ್ ತೆಗೆಯೋದು ಅಂತ ಅನ್ಕೊಂಡಿದ್ಯಾ? ಅದೊಂದು ಆರ್ಟ್. ನಾನಾದ್ರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದ್ದೀನಿ. ನಿನಗೇನ್ ಗೊತ್ತು ಅಂತ ತಪ್ಕೊಂಡ್ ಹಿಡಿತ್ಯಾ? ಹೋಗು, ಮಿಕ್ಕಿರೋ ಅನ್ನ ತಿಂದು ಗೊರ್ಕಿ ಹೊಡ್ಕೊಂಡು ನಿದ್ದೆ ಮಾಡು. ಲೇ ಹಾರಿಕಾ, ನನ್ ಬಗ್ಗೆ ಅನುಮಾನ ಪಡ್ತೀಯ ನೀನು? ನಿನ್ಗಿರೋ ಅಲ್ಪ ಸ್ವಲ್ಪ ಬುದ್ಧಿನ ನನ್ನ ಹತ್ರ ತೋರಿಸ್ತೀಯಾ? ಮಾಡ್ತೀನಿ ರೇ ನಿನ್ಗೆ. ಅಷ್ಟಕ್ಕೂ ನೀನ್ ಏನ್ ಮಾಡ್ತಿದ್ಯಾ ಅಂತ ನಾನ್ ನೋಡ್ತೀನಿ. ಹಾ ಲೇ ಹಾರಿಕಾ, ಎಷ್ಟು ದೊಡ್ಡ ಕಳ್ಳಿನೇ ನೀನು. ಯಾರೋ ಮಾಡಿರೋ ಡಿಸೈನ್ ನ ನೀನ್ ಕಾಪಿ ಮಾಡ್ತಾ ಇದೀಯಾ? ಹಾರಿಕಾ, ನನ್ನ ದತ್ತು ಮಗಳೇ. ಅಮ್ಮ, ಈ ಕಡೆ ಬೇಬಿ.
ಇವತ್ತಿನ ಕಾಂಟೆಸ್ಟ್ ನಲ್ಲಿ ನೀನ್ ಗೆಲ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡಿದೀನಿ. ಆರತಿ ಮಾಡ್ತೀನಿ, ನಮಸ್ಕಾರ ಮಾಡು. ತುಂಬಾ ಥ್ಯಾಂಕ್ಸ್ ಅಕ್ಕ. ಹಾ, ಒಂದ್ ಐಡಿಯಾ ಬಂತು ಕಣೆ. ಏನಂಟಿ? ನೀನು ಕೆಲವು ಕೆಟ್ಟ ಡಿಸೈನ್ ಮಾಡಿದ್ಯಲ್ಲ, ಬಸ್ಸು ಅಲ್ಲಿ ಇಟ್ಟಿದಾಳ್ ನೋಡು, ಆ ಕವರ್ ತರ ಸೇಮ್ ಆ ಕವರ್ ತರದೇ ಕವರ್ ಅಲ್ಲಿ ಹಾಕೊಂಡ್ ತಗೊಂಡ್ ಬಾ. ಬಂದ್ಯಾ? ನೋಡಿಲಿ, ಈಗ ನೀನು ಈ ಕವರ್ಗಳನ್ನ ಆ ಸೋಫಾ ಮೇಲೆ ಇಟ್ಟಿರೋ ಕವರ್ಗಳಲ್ಲಿ ಎಲ್ಲಾದ್ರೂ ಮುಚ್ಚಿಡು. ಸೂಪರ್ ಆಂಟಿ. ನಾನ್ ಮಾಡಿರೋ ಕಟ್ಟು ಸೈನ್ಸ್ ನೋಡಿ ನನಗೆ ವಾಂತಿ ಬರ್ತಿತ್ತು. ಕಾಂಟೆಸ್ಟ್ ಅಲ್ಲಿ ಎಲ್ರೂ ವಸು ಅಕ್ಕನ ಬೈಯೋದು ಗ್ಯಾರಂಟಿ. ಸರಿ, ಇದನ್ನೆಲ್ಲ ತಗೊಂಡು ಹೋಗಿ ಮುಚ್ಚಿಡು. ಹೋಗು ಹೋಗು. ಹಾರಿಕಾ, ಏನತ್ತೆ? ಕಾಂಟೆಸ್ಟ್ಗೆ ನೀನ್ ರೆಡಿ ಆಗಿದ್ಯಾ ಅಲ್ವಾ? ನಿನ್ನೆಯಿಂದ ಪ್ರಿಪೇರ್ ಆಗ್ತಿದ್ದಾಳೆ ಕಣಮ್ಮ. ಹಾಗಿದ್ರೆ ಖಂಡಿತ ಇವತ್ತು ಇವಳೆ ಗೆಲ್ತಾಳೆ. ಇದು ಗೆಲ್ಲೋ ಮುಖನ? ನೀನ್ ಅನಾವಶ್ಯಕವಾಗಿ ಇವಳನ್ನ ಎನ್ಕರೇಜ್ ಮಾಡ್ತಿದ್ಯಾ. ಅಲ್ಲಿ ಮರ್ಯಾದೆ ಹೋಗೋದ್ಬಿಟ್ಟು ಬೇರೇನೂ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.